ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೀಪಾವಳಿ ಹಿನ್ನೆಲೆ ಮನೆ ಎದುರು ಹಚ್ಚಿದ್ದ ದೀಪದಿಂದ ಅವಾಂತರ ಆಗ್ಬಿಟ್ಟಿದೆ. ದೀಪದಿಂದ ಹೊತ್ತಿದ ಬೆಂಕಿಯಿಂದ 7 ಜನರಿಗೆ ಗಾಯ ಆಗ್ಬಿಟ್ಟಿದೆ. ಬಾಗಲಕೋಟೆ ತಾಲೂಕಿನ ಗದ್ದನಕೇರಿ ಕ್ರಾಸ್ನಲ್ಲಿ ಈ ಘಟನೆ ನಡೆದಿರೋದು. ಗಾಯಾಳುಗಳು ಬಾಗಲಕೋಟೆ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ರಾಜೇಂದ್ರ ತಪಶೆಟ್ಟಿ ಎಂಬುವರ ಮನೆ ಎದುರು ದೀಪ ಹಚ್ಚಿದ್ರು. ಮನೆ ಎದುರಿಗೆ ಬಿದ್ದಿದ್ದ ಆಯಿಲ್ಗೆ ತಗಲಿ ಬೆಂಕಿ ಹೊತ್ಕೊಂಡು ಬಿಟ್ಟಿದೆ. ಮನೆ ಮುಂದಿನ 2 ಬೈಕು ಸುಟ್ಟೋಗಿದೆ. ಮನೆಗೂ ಬೆಂಕಿ ವಾಪಸ್ ಬಿಟ್ಟಿದೆ. ಸಿಲಿಂಡರ್ ಕೂಡ ಸೋರಿ ಮತ್ತಷ್ಟು ಬೆಂಕಿಯ ತೀವ್ರತೆ ಹೆಚ್ಚಾಗ್ಬಿಟ್ಟಿದೆ. ಮನೆ ಬಿಟ್ಟು ಹೊರಗೆ ಬಂದು ಬಚಾವಾಗಿದ್ದಾರೆ ರಾಜೇಂದ್ರ ಕುಟುಂಬ. ಆದರೆ ಕಟ್ಟಡದ ಮೇಲಿನ ಮಹಡಿಯಲ್ಲಿದ್ದ ವಾಸವಾಗಿದ್ದಂಥ ಜನರಿಗೆ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ ಫೋಟೋದಲ್ಲಿ ಯಾವ ರೀತಿಯಾಗಿ ಸುಟ್ಟು ಕರಕಲಾಗಿದೆ ಕೆಲವು ವಸ್ತುಗಳು ಅಂತ. ಇದರಿಂದ ಕೆಲವರಿಗೆ ಗಾಯಗಳು ಕೂಡ ಆಗಿದೆ. ದೀಪಾವಳಿ ಅಲ್ವಾ, ಮನೆಯ ಮುಂದೆ ದೀಪ ಹಚ್ಚೋದೊಂದು ಸಂಪ್ರದಾಯ. ದೀಪ ಹಚ್ಚಿದ್ದಾರೆ, ಮನೆ ಮುಂದೆ ಆಯಿಲ್ ಬೇರೆ ಚೆಲ್ಲಿತ್ತಂತೆ. ಸೊ ಆ ಕಾರಣಕ್ಕೆ ಬೆಂಕಿ ಹೊತ್ಕೊಂಡು ಬಿಟ್ಟಿದೆ. ಮನೆ ಮುಂದೆ ನಿಲ್ಲಿಸಿದಂಥ ಬೈಕು ಹಾಗೆಯೇ ಸಿಲಿಂಡರ್ ಬೇರೆ ಲೀಕ್ ಆದಂಥ ಹಿನ್ನೆಲೆಯಲ್ಲಿ ಇದರ ತೀವ್ರತೆ ಸ್ವಲ್ಪ ಮಟ್ಟಿಗೆ ಹೆಚ್ಚೇ ಆಗಿದೆ. ಸೊ ಗಾಯಾಳುಗಳ ಪರಿಸ್ಥಿತಿ ಏನು ಎತ್ತ ಇದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಬಾಗಲಕೋಟೆ ತಾಲೂಕಿನ ಗದ್ದನಕೆರೆ ಕ್ರಾಸ್ನಲ್ಲಿ ಈ ಒಂದು ಅವಘಡ ಸಂಭವಿಸಿರುವಂಥದ್ದು. ಉಮೇಶ್ ಮೇಟಿ ಎಂಬುವರ ಕಟ್ಟಡದಲ್ಲಿ ಅಗ್ನಿ ಅವಘಡ ಸಂಭವಿಸಿರುವುದು. ಕಟ್ಟಡದಲ್ಲಿ ಬಾಡಿಗೆಗೆ ಇದ್ದ ರಾಜೇಂದ್ರ ತಪಶೆಟ್ಟಿ, ಬೋರ್ವೆಲ್ ಕೆಲಸ ಮಾಡ್ತಾ ಇದ್ದಂಥ ರಾಜೇಂದ್ರ ತಪಶೆಟ್ಟಿ. ಈ ಹಿನ್ನೆಲೆ ಮನೆ ಎದುರು ಆಯಿಲ್ ಗ್ರೀಸ್ ಬಿದ್ದಿತ್ತು. ದೀಪದ ಬೆಂಕಿ ಆಯಿಲ್ ಮತ್ತು ಗ್ರೀಸ್ಗೆ ತಗುಲಿ ಅವಾಂತರ ಸೃಷ್ಟಿಯಾಗಿದೆ. ಅಗ್ನಿ ಅವಘಡದಿಂದ ಮನೆಯಲ್ಲಿನ ವಸ್ತುಗಳು ಸುಟ್ಟು ಕರಕಲಾಗಿ ಹೋಗ್ಬಿಟ್ಟಿದೆ. ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ನಾವು ಬೋರ್ವೆಲ್ ಕೆಲಸ ಮಾಡ್ತಾ ಇದ್ರಂತೆ, ಆಯಿಲು ಗ್ರೀಸು ಇದೆಲ್ಲ ಇತ್ತಂತೆ. ಮನೆ ಮುಂದೆನೇ ಇದ್ದಿದ್ದರಿಂದ ಬೆಂಕಿ ಹತ್ಕೊಂಡು ಬಿಟ್ಟಿದೆ. ಇದರಿಂದ ಮನೆ ಒಳಗಿದ್ದಂಥ ಎಲ್ಲ ವಸ್ತುಗಳು ಸುಟ್ಟು ಕರಕಲಾಗಿ ಹೋಗ್ಬಿಟ್ಟಿದೆ. ಜೀವ ಉಳಿದ್ರೆ ಸಾಕು ಅಂತ ಮನೆಯವರೆಲ್ಲ ಹೊರಗಡೆ ಓಡ್ ಬಂದಿದ್ದಾರೆ. ಆದರೆ ಮಾಡಿ ಮೇಲೆ ವಾಸವಿದ್ದಂಥವರಿಗೆ ಇದೀಗ ಸುಟ್ಟ ಗಾಯಗಳಾಗಿರೋದು. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸದ್ಯ ಅವರ ಆರೋಗ್ಯ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್. ಗುರು, ಸದ್ಯ ಈ ಅವಘಡದಿಂದ ಭಾರಿ ಅನಾಹುತ ಒಂದು ತಪ್ಪಿದೆ, ಯಾಕಂದರೆ ಜೀವ ಎಲ್ಲ ಉಳಿದಿದೆ. ಬಟ್ ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ಅಪಾರ ಪ್ರಮಾಣದಲ್ಲಿ ಹಾನಿ ಆಗಿದೆ. ಇನ್ನು ಗಾಯಾಳುಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ? 2 ಗಂಟೆಗೆ ಸುಮಾರಿಗೆ ನಡೆದಂತ ಘಟನೆ ಅಂತಾನೆ ಹೇಳ್ಬೇಕಾಗತ್ತೆ. ಪ್ರಮುಖವಾಗಿ ಏನು ದೀಪಾವಳಿ ಪ್ರಯುಕ್ತವಾಗಿ ದೀಪವನ್ನ ಕಾಯ್ಬೇಕು ಅನ್ನೋ ನಿಟ್ಟಿನಲ್ಲಿ ಮನೆಯ ಮುಂದೆ ದೀಪವನ್ನ ಹಚ್ಚಿರ್ತಾರೆ. ದೀಪವನ್ನ ಹಚ್ಚಿದಂತ ಸಂದರ್ಭದಲ್ಲಿ ಈ ರೀತಿ ಒಂದು ಘಟನೆ ಆಗಿರುವಂತದ್ದು. ರಾಜೇಂದ್ರ ಪಟ್ಟಣ್ ಶೆಟ್ಟಿ ಅವರ ಕುಟುಂಬಸ್ಥರ ಮನೆಯ ಮುಂದೆ ಇಟ್ಟಿರ್ತಕ್ಕಂತ ದೀಪನ ಅಂತಾನೆ ಹೇಳ್ಬೇಕಾಗತ್ತೆ. ಅಂದ್ರೆ ಅಲ್ಲಿ ಅವರು ಒಂದು ಬೋರ್ವೆಲ್ ಕೆಲಸವನ್ನ ಮಾಡ್ತಿದ್ರು. ಅದರ ಜೊತೆಗೆ ಅಲ್ಲಿ ಆಯಿಲ್ ಬ್ಯಾರೆಲ್ ಗಳನ್ನು ಮತ್ತು ಅಲ್ಲಿ ಒಂದು ಗಿರೀಶು ಬಿದ್ದಿರ್ತಕ್ಕಂತ ಹಿನ್ನೆಲೆಯಲ್ಲಿ ದೀಪ ಅದು ಹತ್ತಿ ಅದರಿಂದ ಬೆಂಕಿ ತಗಲಿರುವಂತ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಮನೆಯ ಮುಂದಿರ್ತಕ್ಕಂತ 2 ಬೈಕ್ ಅನ್ನುವಂಥದ್ದು ಆಗಷ್ಟ ಮಾಹಿತಿ ಇತ್ತು. ಈಗ 8 ಬೈಕ್ಗಳು ಸುಟ್ಟು ಕರಕಲಾಗಿರುವಂತದ್ದು. ಪ್ರಮುಖವಾಗಿ 8 ಬೈಕ್ಗಳ ಜೊತೆಗೆ ಏನಂತಂದ್ರೆ ಕೆಳಗೆ ಇರ್ತಕ್ಕಂತ ಮನೆಯಲ್ಲಿ ಇರ್ತಕ್ಕಂತ ಏನು ಪಟ್ಟಣ್ ಶೆಟ್ಟಿ ಅವರ ಕುಟುಂಬಸ್ಥರು ಏನು ಹಿಂಬಾಗಿಲಿನಿಂದ ಪಾರಾಗಿರುವಂತದ್ದು. ಪ್ರಮುಖವಾಗಿ ಅಲ್ಲಿ 2 ಗಂಟೆ ಸುಮಾರಿಗೆ RSS ಪಥಸಂಚಲನ ಇರೋದ್ರಿಂದಾಗಿ ಇವತ್ತು 4 ಗಂಟೆಗೆ RSS ಪಥಸಂಚಲನ ಇರೋದ್ರಿಂದಾಗಿ ಅಲ್ಲಿ ಏನು ಅಲಂಕಾರವನ್ನ ಮಾಡ್ಲಿಕ್ಕೆ ಅಲ್ಲಿಯ ಸ್ಥಳೀಯ RSS ಮುಖಂಡರು ಮತ್ತು ಅಲ್ಲಿಯ ಪ್ರಮುಖ ಕಾರ್ಯಕರ್ತರು ಇದ್ರು ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಪ್ರಮುಖವಾಗಿ ಉಮೇಶ್ ಮೇಟಿ ಅವರು ಮೇಲ್ಭಾಗದಲ್ಲಿ ಒಟ್ಟು 8 ಜನ ಮನೆಯ ಮೇಲಿದ್ರು ಅನ್ನುವಂತ ಮಾಹಿತಿ. ಅಂದ್ರೆ ಪ್ರಮುಖವಾಗಿ ಅಲ್ಲೇ ಮನೆಯ ಮುಂದೆ ಸಿಲಿಂಡರ್ ಸ್ಫೋಟವಾಗಿ ಒಟ್ಟು 2 ಸಿಲಿಂಡರ್ ಸ್ಫೋಟ ಆಗಿರೋದ್ರಿಂದಾಗಿ ಮತ್ತಷ್ಟು ಅಗ್ನಿ ಹೆಚ್ಚಾಗಿರೋದ್ರಿಂದಾಗಿ ಮೇಲ್ಭಾಗದಲ್ಲಿ ಇರ್ತಕ್ಕಂತ 8 ಜನರಿಗೆ ಗಂಭೀರ ಗಾಯ ಆಗಿರುವಂತದ್ದು. ಪ್ರಮುಖವಾಗಿ ಬೆಂಕಿ ನಂದಿಸ್ಲಿಕ್ಕೆ ಹೋದಂತವ್ರಿಗೂ ಕೂಡ ಒಬ್ಬರಿಗೆ ಗಾಯ ಆಗಿರೋದ್ರಿಂದಾಗಿ ಈಗಾಗಲೇ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು. ಪ್ರಮುಖವಾಗಿ ಯಾರಿಗೂ ಆ ರೀತಿಯಾಗಿ ಗಂಭೀರ ಗಾಯಗಳಾಗಿಲ್ಲ ಅನ್ನುವಂತ ಮಾಹಿತಿಯನ್ನ ಕೂಡ ಅಲ್ಲಿಯ ಸ್ಥಳೀಯರು ಕೂಡ ತಿಳಿಸಿರುವಂತದ್ದು. ಪ್ರಮುಖವಾಗಿ ಅದೃಷ್ಟ ವಿಷಯ ಯಾರಿಗೂ ಕೂಡ ಕುಟುಂಬಸ್ಥರಿಗೆ ಈಗಾಗಲೇ ಗಾಯ ಆಗಿರುವಂತ ಮಾಹಿತಿ ಬಂದಿರುವಂತದ್ದು. ಪ್ರಮುಖವಾಗಿ ಇನ್ನೂ 4 ಜನರು ಹೆಚ್ಚಿನ ಚಿಕಿತ್ಸೆಯನ್ನ ಪಡಿತಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಒಟ್ಟಾರೆಯಾಗಿ ಬೆಂಕಿ ಅವಘಡ ಏನಿದೆ, ಈ ಬೆಂಕಿ ಅವಘಡದಿಂದ ಅದೃಷ್ಟವಶ 8 ಜನರು ಪಾರಾಗಿದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ. ಅಂದ್ರೆ ಕೆಳಭಾಗದಲ್ಲಿ ಏನಾದ್ರೂ ಅಲ್ಲಿ RSS ಪಥಸಂಚಲನ ಏನು ನಡೀತಾ ಇರೋ ಹಿನ್ನೆಲೆಯಲ್ಲಿ ಅಲ್ಲಿ
ಪ್ರಮುಖವಾಗಿರ್ತಕ್ಕಂಥ ಏನು ಕಾರ್ಯಕರ್ತರು ಆ ಬೆಂಕಿ ನಂದಿದ್ರಿಂದ ಅಲ್ಲಿಯ ಸ್ಥಳೀಯರಿಗೆ ಆ ಮನೆಯ ಮುಂದಿರ್ತಕ್ಕಂಥ ಆ ಸಿಲಿಂಡರ್ ಸ್ಫೋಟಕ್ಕೆ ಎಲ್ಲರೂ ಕೂಡ ಹೊರಗಡೆ ಬಂದಿರುವಂತ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಇನ್ನು ಹಿಂಬಾಗಿಲಿನಿಂದ ಪಾರಾಗಿದ್ದರಿಂದ ಅಲ್ಲಿಯ ಸ್ಥಳೀಯ ಒಂದು ಮಾಹಿತಿ ಮೇರೆಗೆ ಅಲ್ಲಿಯ ಸ್ಥಳೀಯರಿಗೆ ಒಂದಿಷ್ಟು ಗಾಯಗಳಾಗಿಲ್ಲ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ನೀತಿ ಒಟ್ಟಾರೆಯಾಗಿ 8 ಜನರು ಈಗಾಗಲೇ ಸೇಫ್ ಆಗಿರುವಂತದ್ದು, ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಿರುವಂತದ್ದು. ಓಕೆ, ಥ್ಯಾಂಕ್ ಯು ಗುರು ಹಿರೇಮಠ್ ಅವರ ಡೀಟೇಲ್ಸ್ಗಾಗಿ.